ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಎಲ್ಲರಿಗೂ ಧಾರವಾಡದ ಕ್ಲಾಸಿಕ್ ಎಜುಕೇಶನ್ಗೆ ಸ್ವಾಗತ, ಸುಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ ಬಹಳ ಮುಖ್ಯವಾದಂತ ಉತ್ತರ ಅಮೆರಿಕ ಖಂಡದಲ್ಲಿ ಬರ್ತಕ್ಕಂತ ನದಿ ವ್ಯವಸ್ಥೆಯನ್ನ ನೋಡೋಣ. ಹೀಗೆ ಉತ್ತರ ಅಮೆರಿಕ ಖಂಡ, ದಕ್ಷಿಣ ಅಮೆರಿಕ, ಆಫ್ರಿಕಾ, ಹೌದಾ? ಉತ್ತರ ಅಮೆರಿಕ ಖಂಡ, ದಕ್ಷಿಣ ಅಮೆರಿಕ, ಆಫ್ರಿಕಾ, ಏಷ್ಯಾ, ಯುರೋಪ್, ಅಂಟಾರ್ಟಿಕಾ, ಹೀಗೆ ಆಸ್ಟ್ರೇಲಿಯಾ ಎಲ್ಲಾ ಖಂಡಗಳ ನದಿ ವ್ಯವಸ್ಥೆಯನ್ನ ನಾವು ನಿರಂತರವಾಗಿ ಮಾತಾಡ್ತಾ ಹೋಗೋಣ. 7 ಖಂಡದಲ್ಲಿ ಬರ್ತಕ್ಕಂಥ ನದಿ ವ್ಯವಸ್ಥೆಗಳನ್ನ ನಾನು ನಿಮಗೆ ಯಾವುದರ ಮೂಲಕ ತೋರಿಸ್ಕೊಡ್ತೇನೆ ಅಂತಂದ್ರೆ, ಪ್ರಿಯ ವಿದ್ಯಾರ್ಥಿಗಳೇ, ನಕಾಶೆಯ ಮೂಲಕ ನಿಮಗೆ ಅದನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಸ್ತೀನಿ. ಹಾಗಾದ್ರೆ ಬನ್ನಿ ತರಗತಿಗೆ ದುಮ್ಕೋಣ. ಯಾವ ಖಂಡದ ಬಗ್ಗೆ ಮಾತಾಡ್ತಾ ಇದ್ದೀವಿ? ಉತ್ತರ, ನಾರ್ತ್ ಅಮೆರಿಕಾ ರಿವರ್ ಸಿಸ್ಟಮ್, ಉತ್ತರ ಅಮೆರಿಕ ಖಂಡದ ನದಿ ವ್ಯವಸ್ಥೆ. ಓಕೆನಾ? ಉತ್ತರ ಅಮೆರಿಕ ಖಂಡದ ನದಿ ವ್ಯವಸ್ಥೆ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ಮಾತಾಡ್ತಾ ಇದ್ವಿ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಉತ್ತರ ಅಮೆರಿಕ ಖಂಡದ ನದಿ ವ್ಯವಸ್ಥೆ ಅಂತ ಬಂದಾಗ ಒಂದೊಂದು ನದಿಯನ್ನ ನಿಮಗೆ ನಕಾಶೆ ಮೂಲಕ ಸರಳವಾಗಿ ಅರ್ಥ ಮಾಡಿಸ್ತೇನೆ, ಕೇಳಿ. ಇಲ್ಲೊಂದು ನದಿ ಇದೆ. ಈ ಉತ್ತರ ಅಮೆರಿಕದ ಪಶ್ಚಿಮ ಭಾಗದಲ್ಲಿ ಉತ್ತರ ಅಮೆರಿಕದ ಅತಿ ಉದ್ದವಾದ ಪರ್ವತ ಶ್ರೇಣಿ ಬರುತ್ತೆ. ಆ ಪರ್ವತ ಶ್ರೇಣಿ ಹೆಸರು ರಾಕಿ ಪರ್ವತ ಶ್ರೇಣಿ ಅಂತ ಬರುತ್ತೆ. ಒಂದು ಫೋಲ್ಡ್ ಮೌಂಟೇನ್, ಅದು ಮಡಿಕೆ ಪರ್ವತ ಶ್ರೇಣಿಗಳಾಗಿರ್ತವೆ. ಹೀಗೆ ರಾಕಿ ಎನ್ನುವಂತ ಪರ್ವತ ಶ್ರೇಣಿಗಳಲ್ಲಿ ಜನ್ಮ ತಾಳುವ ಒಂದು ನದಿಯಾಗಿದೆ. ಯಾವ ನದಿ ಅಂತ ಬಂದಾಗ ಮಿಸ್ಸಿಸ್ಸಿಪ್ಪಿ. ಇನ್ನೊಂದು ನದಿ ಈ ಒಂದು ಪಂಚ ಸರೋವರದ ಭಾಗದಿಂದ ಬರುತ್ತೆ. ಅದರ ಹೆಸರು ಮಿಸೌರಿ. ಹೀಗೆ ಮಿಸ್ಸಿಸ್ಸಿಪ್ಪಿ ಮತ್ತು ಮಿಸೌರಿ ಎನ್ನುವಂತ 2 ನದಿಗಳು ಈ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದಲ್ಲಿ ಸೆಂಟ್ ಲಾರೆನ್ಸ್ ಎನ್ನುವಂತ ಈ ಒಂದು ಉತ್ತರ ಅಮೆರಿಕ ಖಂಡದಲ್ಲಿ ಪ್ರಮುಖವಾಗಿ ಈ ಒಂದು ಪ್ರದೇಶದಲ್ಲಿ ಸಂಧಿಸಿ ಈ ಒಂದು ನದಿ ಹೀಗೆ ಹರಿಯುತ್ತಾ ಹಲವಾರು ಉಪನದಿಗಳನ್ನ ತನ್ನೊಂದಿಗೆ ಸೇರಿಸಿಕೊಂಡು ಕೊನೆಯದಾಗಿ ಈ ಒಂದು ನದಿ ಹೋಗಿ ಎಲ್ಲಿ ಸೇರುತ್ತೆ ಅಂತಂದ್ರೆ, ಪ್ರಿಯ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಇದು, ಗಲ್ಫ್ ಆಫ್ ಮೆಕ್ಸಿಕೋ. ಗಲ್ಫ್ ಆಫ್ ಮೆಕ್ಸಿಕೋ ಎನ್ನುವಂತ ಕಾರ್ಯಲ್ಲಿ ಹೋಗಿ ಸೇರುತ್ತೆ. ಹೌದಾ? ಹೀಗೆ ಮಿಸ್ಸಿಸ್ಸಿಪ್ಪಿ, ಮಿಸೌರಿ ಎನ್ನುವಂತ 2 ನದಿಗಳು ಅಮೆರಿಕದಲ್ಲಿ ಸಂಧಿಸಿ ಅದಕ್ಕೆ ಹಲವಾರು ಉಪನದಿಗಳ ನಂತರ ಕೊನೆಯದಾಗಿ ಗಲ್ಫ್ ಆಫ್ ಮೆಕ್ಸಿಕೋ ಹೋಗಿ ಸೇರುತ್ತೆ. ಇದು ಉತ್ತರ ಅಮೆರಿಕದಲ್ಲಿ ಕಂಡು ಬರ್ತಕ್ಕಂತ ಒಂದು ಪ್ರಮುಖ ಕಾರಿ ಆಗಿರುತ್ತೆ. ಪ್ರಪಂಚದ ಅತಿ ದೊಡ್ಡ ಕಾರಿ ಅಂತ ಕರೆಸಿಕೊಳ್ಳುತ್ತೆ ಗಲ್ಫ್ ಆಫ್ ಮೆಕ್ಸಿಕೋ. ಈ ವಿಶೇಷ ಏನಪ್ಪಾ ಅಂತಂದ್ರೆ, ಈ ಒಂದು ನದಿ ಹರಿದು ಹೋಗ್ತಾ ಇದೆಯಲ್ಲ, ಇಲ್ಲಿ ಈ ರೀತಿ ಪಕ್ಷಿ ಪಾದಾಕಾರದ ಮುಖಜ ಭೂಮಿಯನ್ನು ರಚನೆ ಮಾಡಿದೆ. ರಚನೆ ಮಾಡಿರ್ತಕ್ಕಂಥ ಉತ್ತರ ಅಮೆರಿಕ ಖಂಡದಲ್ಲಿ ಇರ್ತಕ್ಕಂಥ ಒಂದು ನದಿ ಯಾವುದು ಅಂತ ಕೇಳಿದ್ರೆ ನೀವ್ ಯಾವ್ದಂತ ಹೇಳ್ಬೇಕು? ಮಿಸ್ಸಿಸ್ಸಿಪ್ಪಿ, ಮಿಸೌರಿ. ಇಲ್ಲಿ ಮಿಸ್ಸಿಸ್ಸಿಪ್ಪಿ ಎನ್ನುವಂಥದ್ದು ಉತ್ತರ ಅಮೆರಿಕ ಖಂಡದ ಅತಿ ಉದ್ದವಾದ ನದಿ ಆಗಿದ್ದು, ಈ ಒಂದು ನದಿಯ ಒಟ್ಟು ಉದ್ದ ಎಷ್ಟಿದೆ ಅಂತಂದ್ರೆ 6275 ಕಿಲೋಮೀಟರ್ ಉದ್ದ ಇದೆ. 6275 ಕಿಲೋಮೀಟರ್ ಉದ್ದ ಹರಿಯುವಂತ ಈ ಒಂದು ನದಿ ಪ್ರಪಂಚದ 4ನೇ ಅತಿ ಉದ್ದವಾದ ನದಿ. ಮೊದಲನೇದು ಅಂತ ಬಂದಾಗ ನೈಲ್ ನದಿ ಆಗುತ್ತೆ. ದ್ವಿತೀಯ ಅಂತ ಬಂದಾಗ ಅಮೆಜಾನ್ ಆಗುತ್ತೆ. ನೈಲ್ ನದಿ ಆಫ್ರಿಕಾದಲ್ಲಿದ್ದು, ಅಮೆಜಾನ್ ದಕ್ಷಿಣ ಅಮೆರಿಕದಲ್ಲಿದ್ದು, 3ನೇದ್ದು ಏಷ್ಯಾದ ಯಾಂಗ್ಚೆ ರಿವರ್ ಆಗುತ್ತೆ. 4ನೇದು ಬಂದ್ಬಿಟ್ಟು ಯಾವ ನದಿ ಆಗುತ್ತೆ ಅಂದ್ರೆ ಮಿಸ್ಸಿಸ್ಸಿಪ್ಪಿ ಎನ್ನುವಂತ ನದಿ. ಪ್ರಪಂಚದ 4ನೇ ಅತಿ ಉದ್ದವಾದ ನದಿ, ಉತ್ತರ ಅಮೆರಿಕದ ಅತಿ ಉದ್ದವಾದ ನದಿ ಆಗಿರುತ್ತೆ ಮಿಸ್ಸಿಸ್ಸಿಪ್ಪಿ. ಹೀಗೆ ಮಿಸ್ಸಿಸ್ಸಿಪ್ಪಿ ಎನ್ನುವಂತ ನದಿ ನಿಮಗೆ ಗೊತ್ತು, ಉತ್ತರ ಅಮೆರಿಕ ಖಂಡದಲ್ಲಿ ಇಲ್ಲಿ ಒಂದು ಹುಲ್ಲುಗಾವಲು ಬರುತ್ತೆ, ವೆರಿ ಫೇಮಸ್. ಅದು ಯಾವ ಹುಲ್ಲುಗಾವಲು ಅಂತ ಬಂದಾಗ ಪ್ರೈರೀಸ್. ಹೌದಾ? ಪ್ರೈರೀಸ್ ಎನ್ನುವ ಹುಲ್ಲುಗಾವಲು ಮೂಲಕನೂ ಸಹ ಹರಿದು ಬರ್ತಕ್ಕಂತ ಒಂದು ನದಿ ಆಗಿದೆ ಮಿಸ್ಸಿಸ್ಸಿಪ್ಪಿ. ಇಲ್ಲಿ ಇನ್ನೊಂದು ನದಿ ಇದೆ ನೋಡಿ, ಬಹಳ ಇಂಪಾರ್ಟೆಂಟ್ ರಿವರ್. ಯಾವುದು ಅಂತ ಬಂದಾಗ ಕೊಲರಾಡೋ ಎನ್ನುವಂತ ನದಿ ಇದು ರಾಕಿ ಪರ್ವತ ಶ್ರೇಣಿಯಿಂದ ಹಾಗೆ ಹರಿಯುತ್ತಾ ಕೊನೆಯದಾಗಿ ಬಂದು ಎಲ್ಲಿ ಸೇರುತ್ತೆ ಅಂದ್ರೆ ದಿಸ್ ಪ್ಲೇಸ್, ಈ ಒಂದು ಪ್ಲೇಸ್ ಯಾವುದು ಅಂತ ಬಂದಾಗ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ. ಗಲ್ಫ್ ಆಫ್
ಕ್ಯಾಲಿಫೋರ್ನಿಯಾ. ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾಗೆ ಬಂದು ಸೇರುವಂತ ಒಂದು ನದಿ ಆಗಿದೆ ಕೊಲರಾಡೋ. ಕೊಲರಾಡೋ ಎನ್ನುವಂತ ನದಿಯ ಒಂದು ವಿಶೇಷ ಏನು ಗೊತ್ತೇನು? ಈ ನದಿಯ ದಡದ ಮೇಲೆ ಒಂದು ವಿಶೇಷವಾಗಿ ಬಿಸಿ ನೀರಿನ ಚಿಲುಮೆಗಳು ಕಂಡು ಬರ್ತವೆ, ಬುಗ್ಗೆ ಆಕಾಶಕ್ಕೆ ಹಾರ್ತವೆ. ಎಲ್ಲಿ ಇದೆ ಅಂತಂದ್ರೆ ಅದು ಯೆಲ್ಲೋ ಸ್ಟೋನ್ ಎನ್ನುವಂತ ಒಂದು ನ್ಯಾಷನಲ್ ಪಾರ್ಕ್ ಅಲ್ಲಿ ಕಂಡು ಬರುತ್ತೆ. ಯಾವ ಸ್ಟೋನ್? ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್. ಯೆಲ್ಲೋ ಸ್ಟೋನ್ ಎನ್ನುವಂತ ಒಂದು ನ್ಯಾಷನಲ್ ಪಾರ್ಕ್ ಇದೆಯಲ್ಲ, ಇದು ಪ್ರಪಂಚದ ಅತ್ಯಂತ ಹಳೆಯ ರಾಷ್ಟ್ರೀಯ ಉದ್ಯಾನವನ. ಪ್ರಪಂಚದ ಅತ್ಯಂತ ಹಳೆಯ ರಾಷ್ಟ್ರೀಯ ಉದ್ಯಾನವನ ಎಂದು ಕರೆಸಿಕೊಳ್ಳುವ ಉತ್ತರ ಅಮೆರಿಕ ಖಂಡದ ಪಶ್ಚಿಮ ಭಾಗದಲ್ಲಿ ಯಾವುದು ಅಂತ ಬಂದಾಗ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್. ಈ ಒಂದು ಪ್ರದೇಶ ಎಲ್ಲಿದೆ ಅಂತ ಬಂದಾಗ ಕೊಲರಾಡೋ ಎನ್ನುವಂತ ಒಂದು ಪ್ರಸ್ಥಭೂಮಿ ಬರುತ್ತೆ. ಅದಕ್ಕೆ ಇದನ್ನು ಕೊಲರಾಡೋ ನದಿ ಅಂತ ಕರೀತಾರೆ. ಕೊಲರಾಡೋ ಪ್ಲಾಟ್ ನಲ್ಲಿ ಹರಿಯುವಂತ ಒಂದು ನದಿ ಆಗಿದೆ. ಈ ಒಂದು ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಒಳಗಡೆನೆ ಇರೋದೆ ಆ ಒಂದು ಪ್ರದೇಶದಲ್ಲಿ ಬಿಸಿ ನೀರಿನ ಬುಗ್ಗೆಗಳು ಆಕಾಶಕ್ಕೆ ಹಾರ್ತವೆ. ಆ ಬಿಸಿ ನೀರಿನ ಬುಗ್ಗೆಗಳು ಆಕಾಶಕ್ಕೆ ಹಾರ್ತವೆ. ಯಾಕಂದ್ರೆ ಸುತ್ತಮುತ್ತ ಏನಿದೆ ಅಂತಂದ್ರೆ ಸ್ವಲ್ಪ ಅಲ್ಲಿ ಜ್ವಾಲಾಮುಖಿ ಪ್ರದೇಶಗಳು, ವಾಲ್ಕನಿಕ್ ಲ್ಯಾಂಡ್ಸ್ ಗಳಿರೋದ್ರಿಂದ ಭೂಮಿಯ ಅಂತಳದಲ್ಲಿ ಉಷ್ಣಾಂಶ ಹೆಚ್ಚಾದಾಗ ಅದು ಹಬೆ ಏನಾಗುತ್ತೆ ಅಂತಂದ್ರೆ ಪ್ರೆಷರ್ ಕುಕ್ಕರ್ ತರ ಮೇಲೆ ಹಾರುತ್ತೆ. ಈ ರೀತಿ ಪ್ರಪಂಚದಲ್ಲಿ 80 ರಿಂದ 90 ಮೀಟರ್ ತನ ಹೈಟ್ ಜಿಗಿಯುತ್ತೆ. ಅದು 100 ಡಿಗ್ರಿ ಸೆಲ್ಸಿಯಸ್ ಹಬೆ ಅಂದ್ಮೇಲೆ ಮತ್ತೆ 100 ಡಿಗ್ರಿ ಸೆಲ್ಸಿಯಸ್ ಹಬೋ ಆದಾಗೆ ಅದು ಸಂಪೂರ್ಣವಾಗಿ ಏನಾಗುತ್ತೆ, ಹಬೆ ರೂಪದಲ್ಲಿ ಬರ್ತಿರುತ್ತೆ. ಅಂತ ಒಂದು ಪ್ರಮುಖವಾದಂತಹ ಒಂದು ಬಿಸಿ ನೀರಿನ ಚಿಲುಮೆಗಳೆಲ್ಲಿದ್ದಾವೆ ಅಂತಂದ್ರೆ ಈ ಒಂದು ಕೊಲರಾಡೋ ಎನ್ನುವಂತ ಪ್ರದೇಶದಲ್ಲಿ ಕಂಡು ಬರುತ್ತೆ. ಈ ನದಿಗೆ ಒಂದು ವಿಶೇಷವಾಗಿ ಕೆನನ್ ಇದೆ. ಅದರ ಹೆಸರು ದ ಗ್ರ್ಯಾಂಡ್ ಕೆನನ್ ಅಂತ ಕರಿತೀವಿ. ದ ಗ್ರ್ಯಾಂಡ್ ಕೆನನ್ ಏನ್ ಗ್ರ್ಯಾಂಡ್ ಕೆನನ್ ಅಂದ್ರೆ, ಈಗ ನದಿ ಹರಿತಾ ಇದೆ ಅಲ್ವಾ, ಇಲ್ಲಿ ನದಿ ಹರಿತಾ ಇದೆ ಅಲ್ವಾ, ಆ ನದಿಗೇನಿದೆ ಅಂತಂದ್ರೆ ಆ ಒಂದು ಪ್ರದೇಶ ಈ ಕಡೆ ಒಂದು ಪ್ರದೇಶದಲ್ಲಿ ಈ ರೀತಿ ಸೀಳಿಕೊಂಡಿದೆ. ಭೂಮಿ ಏನಾಗಿದೆ ಅಂದ್ರೆ ಡೈವರ್ಜೆಂಟ್ ಆಗಿದೆ. ಪ್ಲೇಟ್ಸ್ ಏನಾಗಿದಾವೆ ಅಂತಂದ್ರೆ ಸರಿದಿದ್ದಾವೆ. ಆ ಸರಿದಿದ್ದು ಪ್ಲೇಟು ಎಷ್ಟು ಕಿಲೋಮೀಟರ್ ಉದ್ದಗಟ್ಲೆ ಇದ್ದು ಅದ್ರ ಒಳಗಿ ನದಿ ಹರಿಯುತ್ತೆ. ಇದು ಪ್ರಪಂಚದ ಕೆನನ್ಗಳಲ್ಲಿ ಇದನ್ನು ಸಹ ಒಂದು. ಕೊಲರಾಡೋ ನದಿ ಯಾವ ಕಂದರದ ಮೂಲಕ ಹರಿಯುತ್ತೆ ಅಂತ ನಿಮಗೆ ಏನಾದ್ರು ಕೇಳಿದ್ರೆ ಯಾವ್ದಂತ ಹೇಳ್ಬೇಕು? ದ ಗ್ರ್ಯಾಂಡ್ ಕೆನನ್ ಎನ್ನುವಂತ ಒಂದು ಕಂದರದ ಮೂಲಕ ಹರಿಯುತ್ತೆ. ಇದಕ್ಕೊಂದು ಡ್ಯಾಮ್ ಇದೆ, ಹೂವರ್ ಎನ್ನುವಂತ ಡ್ಯಾಮ್ ಇದೆ. ಉತ್ತರ ಅಮೆರಿಕದ ಅತಿ ದೊಡ್ಡ ಡ್ಯಾಮ್ ಅಂತ ಕರೆಸ್ಕೊಳ್ಳುತ್ತೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ವಿಶೇಷವಾಗಿ ಇನ್ನೊಂದು ನದಿ ರಿಯೋ ಗ್ರಾಂಡೆ. ನೋಡಿ, ರಿಯೋ ಗ್ರಾಂಡೆ ಎನ್ನುವಂತ ನದಿ ಇದೆಯಲ್ಲ, ಇದು ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಇಲ್ಲಿ ಮೇಲೆ USA ಬರುತ್ತೆ. ನಿಮಗೆ ಇಲ್ಲಿ ಕಾಣುತ್ತಾ ಲೈನ್, ಇದ್ರ ಮೇಲ್ಗಡೆ ಇದೇನು ಕೆನಡಾ, ಇದು ಮಿಡಲ್ ಏನು USA, ಇದ್ರ ಕೆಳಗಿದೇನು ಮೆಕ್ಸಿಕೋ. ನೋಡಿ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಮತ್ತು ಮೆಕ್ಸಿಕೋ, ಯಾವುದು ಮೆಕ್ಸಿಕೋ, ಎರಡರ ಗಡಿಯನ್ನು ಗುರುತಿಸುವ ನದಿ ಇದು. ಕೇಳಿದಾನೆ ಪ್ರಶ್ನೆ. ಎರಡು ರಾಷ್ಟ್ರಗಳಾದಂತ ಉತ್ತರ ಅಮೆರಿಕ ಖಂಡದ ಯುನೈಟೆಡ್ ಸ್ಟೇಟ್ ಆಫ್ USA ಮತ್ತು ಯಾವುದು ಮೆಕ್ಸಿಕೋ. USA ಮತ್ತು ಮೆಕ್ಸಿಕೋದ ಗಡಿಯ ಮೂಲಕ ಹರಿದು ಕೊನೆಯದಾಗಿ ಗಲ್ಫ್ ಆಫ್ ಮೆಕ್ಸಿಕೋಗೆ ಹೋಗಿ ಸೇರುವಂತ ಒಂದು ನದಿ ಆಗಿರುತ್ತೆ. ಯಾವ ನದಿ ಅಂತ ಬಂದಾಗ ರಿಯೋ ಗ್ರಾಂಡೆ. ಇಲ್ಲೊಂದು ರಿವರ್ ಇದೆ ನೋಡಿ, ವೆರಿ ಇಂಪಾರ್ಟೆಂಟ್, ಸಿ ದಿಸ್. ಇದರ ಹೆಸರು ಸೆಂಟ್ ಲಾರೆನ್ಸ್. ಸೆಂಟ್ ಲಾರೆನ್ಸ್ ಎನ್ನುವಂತ ನದಿ ಇದೆಯಲ್ಲ, ಇಲ್ಲಿ ಪಂಚ ಸರೋವರಗಳ ಮೂಲಕ ಹರಿದು ಉತ್ತರಕ್ಕೆ ಹೋಗಿ ಗಲ್ಫ್ ಆಫ್ ಸೆಂಟ್ ಲಾರೆನ್ಸ್ ಹೋಗಿ ಸೇರುತ್ತೆ. ಈ ಒಂದು ನದಿ ಇದೆ ಅಲ್ವಾ, ಎರಡು ರಾಷ್ಟ್ರದ ಗಡಿ ಮೂಲಕ ಹರಿಯುತ್ತೆ. ಇದು ಹೆಂಗೆ USA ಮತ್ತು ಮೆಕ್ಸಿಕೋ, ಇದು USA ಮತ್ತು ಕೆನಡಾದ ಮೂಲಕ ಹರಿಯುತ್ತೆ. ದಿಸ್ ಇಸ್ ಕೆನಡಾ. ಏನಿದು? ಕೆನಡಾ. ದಿಸ್ ಇಸ್ USA, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ, USA. ಎರಡರ ಗಡಿ ಮೂಲಕ ಹರಿದು ಹೋಗುವಂತ ಒಂದು ನದಿಯಾಗಿದೆ. ಯಾವ ನದಿ ಅಂತ ಬಂದಾಗ ಸೆಂಟ್ ಲಾರೆನ್ಸ್. ಇದು ಪಂಚ ಸರೋವರ ಇದೆ ನೋಡಿ, ಹೋಮ್ಸ್. ಸರ್ ಏನ್ ಸರ್ ಹೋಮ್ಸ್ ಹೇಳ್ತೀನಿ, ಫಸ್ಟ್ ಇದು ಕೇಳ್ಕೊಳ್ಳಿ. ಸೆಂಟ್ ಲಾರೆನ್ಸ್, ಗಲ್ಫ್ ಆಫ್ ಸೆಂಟ್ ಲಾರೆನ್ಸ್ ಸೇರುತ್ತೆ. ಯಾಕೆ ಈ ನದಿ ಇಂಪಾರ್ಟೆಂಟ್ ಅಂದ್ರೆ, ನಿಮಗೆ ಗೊತ್ತಿರ್ಲಿ, ಈ ಒಂದು ನದಿಗೆ ಜಲಪಾತ ಇದೆ, ವೆರಿ ಫೇಮಸ್. ಎರಡು ರಾಷ್ಟ್ರದ ಗಡಿ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಜಲಪಾತ. ಆ ಜಲಪಾತದ ಹೆಸರೇ ನಯಾಗರ್. ನಯಾಗರ್ ಎನ್ನುವಂತ ಜಲಪಾತ ಉತ್ತರ ಅಮೆರಿಕ ಖಂಡದ ಅತಿ ದೊಡ್ಡ ಜಲಪಾತವಾಗಿದ್ದು, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಮತ್ತು ಕೆನಡಾದ ಗಡಿಭಾಗದಲ್ಲಿ ಕಂಡುಬರುವ ಈ ಜಲಪಾತ ಎರಡು ರಾಷ್ಟ್ರಗಳ ನಡುವೆ ಹರಿಯುವ ನದಿಯಾದ ಸೆಂಟ್ ಲಾರೆನ್ಸ್ ನದಿಗೆ ಅಡ್ಡಲಾಗಿ ಸೃಷ್ಟಿಯಾದ ಜಲಪಾತ.
ಇದೇ ರೀತಿ ನಮ್ಮ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಜಲಪಾತ ಗೋದಾವರಿ ನದಿಯ ಉಪನದಿಯಾದ ಇಂದ್ರಾವತಿ ನದಿಗೆ ಇರ್ತಕ್ಕಂಥ ಒಂದು ಪ್ರಮುಖ ಏನಪ್ಪಾ ಅಂತ ಬಂದಾಗ ಜಲಪಾತ ಆಗಿರುತ್ತೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಘಟಪ್ರಭಾ ನದಿಗೆ ಇರ್ತಕ್ಕಂತ ಒಂದು ಜಲಪಾತ ಆಗಿರುತ್ತೆ. ಯಾವ್ದನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸಿ ನೋಡೋಣ. ಓಕೆ, ಈ ರೀತಿ ಒಂದು ಪ್ರಮುಖ ಜಲಪಾತಗಳು ನಯಾಗರ್ ಎನ್ನುವಂತ ಜಲಪಾತ ಆ ಆಕಾರದಲ್ಲಿ ಭಾರತ ಮತ್ತು ಕರ್ನಾಟಕದಲ್ಲಿದೆ. ಈ ರೀತಿ ಒಂದು ಜಲಪಾತ ಸೆಂಟ್ ಲಾರೆನ್ಸ್ ನದಿಗೆ ಇರ್ತಕ್ಕಂತ ಒಂದು ವಿಶೇಷ ಜಲಪಾತ ಆಗಿದೆ. ಇಲ್ಲಿ ಹೋಮ್ಸ್ ಎನ್ನುವಂತ ನಾನು ಸರೋವರಗಳು ತಗೊಂಡೆ. ಇಲ್ಲಿದ ನೋಡಿ, ದಿಸ್ ಈಸ್ ಹೋಮ್ಸ್, ಸಿ ಹಿಯರ್. ಇಲ್ಲಿದ ನೋಡಿ ಹೋಮ್ಸ್, ಇವೆ ಇವು ಸರೋವರಗಳು ಇಲ್ಲಿ ಕಾಣ್ತಿದಾವಲ್ವಾ ಹೋಮ್ಸ್. ಇವನ್ನ ಗ್ರೇಟ್ ಲೇಕ್ಸ್ ಅಂತ ಕರೀತಾರೆ, ಗ್ರೇಟ್ ಲೇಕ್ಸ್ ಅಂತ ಕರೀತಾರೆ. ಹೌದಾ? ಈ ಗ್ರೇಟ್ ಲೇಕ್ಸ್ ಇದಾವಲ್ವಾ ನೋಡಿ, ಇದ್ರ ಮೇಲೆ ಪ್ರಶ್ನೆ ಕೇಳಿದಾನೆ. ಏನ್ ಕೇಳಿದಾನೆ ಗ್ರೇಟ್ ಲೇಕ್ಸ್ ಮೇಲೆ ಪ್ರಶ್ನೆ ಅಂತಂದ್ರೆ, ನಿಮ್ಮಲ್ಲಿ ಕಾಣುತ್ತಾ, ಇದು ಮಿಚಿಗನ್, ಇದು ಹ್ಯೂರಾನ್, ಇದು ಲೇಕ್ ಇರ್ರಿ, ಇದು ಲೇಕ್ ಒಂಟಾರಿಯೋ. ಹೌದಾ? ಇದು ಸುಪೀರಿಯರ್. ಈ ಸುಪೀರಿಯರ್ ಪ್ರಪಂಚದ ಅತಿ ದೊಡ್ಡ ಸಿಹಿನೀರಿನ ಸರೋವರ ಅಂತ ಕರೆಸ್ಕೊಳ್ಳುತ್ತೆ. ಸುಪೀರಿಯರ್ ಅತಿ ದೊಡ್ಡ ಸಿಹಿನೀರಿನ ಸರೋವರ ಅಂತ ಕರೆಸ್ಕೊಳ್ಳುತ್ತೆ. ಇವನು ಏನ್ ಕೇಳಿದಾನೆ ಅಂತಂದ್ರೆ, ಪಶ್ಚಿಮದಿಂದ ಪೂರ್ವಕ್ಕೆ ಜೋಡಿಸಿ ಅಂತ ಕೇಳಿದಾನೆ. ಪಶ್ಚಿಮದಿಂದ ಪೂರ್ವಕ್ಕೆ ಜೋಡಿಸ್ಬೇಕಾದ್ರೆ ಏನಾಗುತ್ತೆ ನೋಡಿ, SM ಸಾರಿ ಒಂದು ನಿಮಿಷ, SMHEO. ಹೌದಾ? ಇದು ಏನಾಗುತ್ತೆ ಅಂತಂದ್ರೆ, ಫಸ್ಟ್ ಯಾವ್ದಾಗುತ್ತೆ ಸುಪೀರಿಯರ್, ನೆಕ್ಸ್ಟ್ ಯಾವ್ದಾಗುತ್ತೆ ಮಿಚಿಗನ್, ನಂತರ ಯಾವ್ದಾಗುತ್ತೆ ಹ್ಯೂರಾನ್, ನಂತರ ಇರ್ರಿ, ಲಾಸ್ಟ್ ಯಾವ್ದಾಗುತ್ತೆ ಒಂಟಾರಿಯೋ ಎನ್ನುವಂತ ನದಿಗಳಾಗ್ತವೆ ಪಶ್ಚಿಮದಿಂದ ಪೂರ್ವಕ್ಕೆ ಅಂತ ಬಂದಾಗ. ಹೌದಾ? ಇಲ್ಲಿ ಇವುಗಳಲ್ಲಿ ದೊಡ್ಡದಿಂದ ಸಣ್ಣದು ಬರಿ ಅಂತ ಒನ್ ಟೈಮ್ ಪ್ರಶ್ನೆ ಕೇಳ್ತಾನೆ. ಅವಾಗ ಏನ್ ಬರಿಬೇಕಂತಂದ್ರೆ, ಇದನ್ನ ನೀವು ಹೆಂಗ್ ಬರಿಗಳ, ಇದಕ್ಕೊಂದು ಈಸಿ ಟ್ರಿಕ್ಸ್ ಇದೆ, ನಿಮಗೆ ಟ್ರಿಕ್ಸ್ ಕೊಟ್ಬಿಡ್ಲ. ಎಸ್ ಬರೀರಿ, ಎಚ್ ಬರೀರಿ, ಓ ಬರೀರಿ, ಶೋ ಆಯ್ತು. ಕೆಳಗಡೆ ME ಅಂತ ಬರೀರಿ, ME ಅಂತ ಬರೀರಿ. ನೀವು ಅದನ್ನ ಅವಾಗ ಈ ರೀತಿ ಜೋಡಿಸ್ಬೋದು. ನೀವು ಅದನ್ನ ಈ ರೀತಿ ಜೋಡಿಸ್ಬೋದು, ಈ ರೀತಿ ಜೋಡಿಸ್ಬೋದು. ಶೋಮಿ, ಶೋಮಿ ಅಂತ ಬರ್ರಿ. ನೀವು SMHEO ಅಂತ ಬರೆದ್ರೆ ಪಶ್ಚಿಮದಿಂದ ಪೂರ್ವಕ್ಕೂ ಸಿಗುತ್ತೆ, ಪೂರ್ವದಿಂದ ಪಶ್ಚಿಮಕ್ಕೂ ಸಿಗುತ್ತೆ. ಇದನ್ನ ಈ ರೀತಿ ಬರ್ಕೋರಿ. ಶೋ ಕೆಳಗ್ ಮೀ ಬರೀರಿ. ಜೋಡಿಸ್ಬೇಕಾದ್ರೆ ಈ ರೀತಿ ಜೋಡಿಸಿ, ಹಿಜ್ಜಾಗ್ರೆ ಏನ್ ಮಾಡಿ ಜೋಡಿಸಿ. ಅದೇ ರೀತಿ ಇದನ್ನ ಚಿಕ್ಕವದಿಂದ ದೊಡ್ಡ ಬರಿ ಅಂತ ಕರೆದಾಗ SHMEO, ಶ್ಮಿಯೋ. ಫಸ್ಟ್ ಯಾವುದು ಸುಪೀರಿಯರ್, ನೆಕ್ಸ್ಟ್ ಯಾವುದು ಹ್ಯೂರಾನ್, ನೆಕ್ಸ್ಟ್ ಯಾವುದು ಮಿಚಿಗನ್, ನೆಕ್ಸ್ಟ್ ಯಾವುದು ಇರ್ರಿ, ಲಾಸ್ಟ್ ಯಾವುದು ಒಂಟಾರಿಯೋ. ಶ್ಮಿಯೋ ಇದೇನಿದು ಇಳಿಕೆ ಕ್ರಮದಲ್ಲಿ ಬರೀತಿರೋದು. ಇದೇನು ಪಶ್ಚಿಮದಿಂದ ಪೂರ್ವಕ್ಕೆ ಜೋಡಿಸ್ತಿರೋದು. ಈ ಸರೋವರಗಳು ಯಾವೆರಡು ರಾಷ್ಟ್ರದಲ್ಲಿ ಇದಾವಂದ್ರೆ ಕೆನಡಾ ಮತ್ತು USA ದಲ್ಲಿ ಕಂಡು ಬರ್ತವೆ. ಪ್ರಶ್ನೆ ಕೇಳಿದಾನೆ. ಓಕೆನಾ? ಇದ್ರ ಮೇಲೆ ಪ್ರಶ್ನೆ ಕೇಳಿದಾನೆ, ಬಿ ಕೇರ್ಫುಲ್. ಈಗ ನೆಕ್ಸ್ಟ್ ಯಾವ ರಿವರ್ ಅಂತ ಬಂದಾಗ ಇಲ್ಲಿದೆ ನೋಡಿ, ಒನ್ ಆಫ್ ದ ಫೇಮಸ್ ರಿವರ್ ಇಲ್ಲಿದೆ ನೋಡಿ, ಯೊಕಾನ್. ಯೊಕಾನ್ ಅಂತ ಒಂದು ನದಿ ಬರುತ್ತೆ. ಕೆನಡಾದ ಮೂಲಕ ಹರಿದು ಇದು ಅಲಸ್ಕಾದಲ್ಲಿ ಎಂಟ್ರಿ ಕೊಡುತ್ತೆ. ದಿಸ್ ಇಸ್ ಅಲಸ್ಕಾ. ಅಲಸ್ಕಾ ಅಂದ್ರೆ USA ಅಂತ ಅರ್ಥ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ. ಇವ್ರದ್ದು ಪ್ರಾಂತ್ಯ ಅದು. ಹೌದಾ? ಇವ್ರದಲ್ಲ, ಅಲಸ್ಕಾ USA. ಇದು ಏನ್ ವಿಶೇಷ ಗೊತ್ತಾ ಅಪ್ಪ, ಇದು ಬೇರಿಂಗ್ ಜಲಸಂಧಿಯಲ್ಲಿ ಹೋಗಿ ಸೇರುವಂತ ನದಿಯಾಗಿದೆ. ಇಲ್ಲಿ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಬರುತ್ತಲ್ವಾ, 180 ಡಿಗ್ರಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಆದಂತಹ ಇಲ್ಲಿ ಬೇರಿಂಗ್ ಜಲಸಂಧಿ ಮೂಲಕ ಬರುತ್ತೆ. ಇದು ಬೇರಿಂಗ್. ಈ ಬೇರಿಂಗ್ ಜಲಸಂಧಿಗೆ ಹೋಗಿ ಸೇರುವ ನದಿಯಾಗಿದೆ. ಯಾವ್ದಂತ ಬಂದಾಗ ಯೊಕಾನ್ ಎನ್ನುವ ನದಿ. ಯೊಕಾನ್. ಇಲ್ಲಿ ಇನ್ನೊಂದು ನದಿ ಇದೆ ನೋಡಿ, ದಿಸ್ ರಿವರ್. ಹೌದಾ? ಮೆಕೆಂಜಿ ಅಂತ ಈ ನದಿ ಹೆಸರು. ಏನು? ಮೆಕೆಂಜಿ ರಿವರ್ ವಿಶೇಷ ಏನ್ ಗೊತ್ತಾ? ಕೆನಡಾದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಇದು. ಕೇಳಿದ ಪ್ರಶ್ನೆ. ಕೆನಡಾದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಇದು. ಹೋಗಿ ಎಲ್ಲಿ ಸಿಗುತ್ತೆ ಗೊತ್ತಾ? ಆರ್ಕಟಿಕ್ ಸಾಗರಕ್ಕೆ ಸೇರುತ್ತೆ, ನಾರ್ತ್ ಪೋಲ್. ಆರ್ಕಟಿಕ್ ಸಾಗರಕ್ಕೆ ಹೋಗಿ ಸೇರುವಂತ ಒಂದು ನದಿ ಆಗಿದೆ ಮೆಕೆಂಜಿ ಎನ್ನುವಂತ ನದಿ. ಕೆನಡಾದ ಆರ್ಥಿಕತೆಗೆ ತುಂಬಾ ಬಹುಮುಖ್ಯ ಪಾತ್ರ ವಹಿಸಿಕೊಡುವ ನದಿ ಇದು. ಕೆನಡಾದ ಅತಿ ಉದ್ದವಾದ ನದಿ. ಇದು ಹೋಗಿ ಆರ್ಕಟಿಕ್ ಸಾಗರಕ್ಕೆ ಸೇರುತ್ತೆ. ಇಲ್ಲಿ ಯೊಕಾನ್ ಎನ್ನುವ ನದಿ ಬೇರಿಂಗ್ ಜಲಸಂಧಿಗೆ ಹೋಗಿ ಸೇರ್ತಾ ಇದೆ. ಅಲ್ಲಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಏನಾಗುತ್ತೆ, ಹಾದು ಬರುತ್ತೆ. ಇಲ್ಲಿ ಇನ್ನೊಂದು ನದಿ ಇದೆ ನೋಡಿ, ದಿಸ್ ಒನ್. ಇದನ್ನ ನಾವು ಸ್ನೇಕ್ ರಿವರ್ ಅಂತ ಕರಿತೀವಿ. ಸ್ನೇಕ್. ಇದನ್ನ ಕೊಲಂಬಿಯಾ ಅಂತ ಕರಿತೀವಿ. ಇಲ್ಲಿ ಕೊಲಂಬಿಯಸ್ ಬರುತ್ತೆ, ಅದಕ್ಕೆ ಕೊಲಂಬಿಯಾ ಅಂತ ಕರೀತಾರೆ. ಕೊಲಂಬಿಯಾ ನದಿ ಅಂತ ಕರೀತಾರೆ. ಕೊಲಂಬಿಯಾ, ಸ್ನೇಕ್ ಅಂಡ್ ಕೊಲಂಬಿಯಾ ಎರಡು ಸಂಧಿಸಿ ಹೋಗಿ ಈ ಕಡೆ ಪೆಸಿಫಿಕ್ ಮಹಾಸಾಗರಕ್ಕೆ ಸೇರುತ್ತವೆ. ಯಾವ ಸಾಗರ? ಪೆಸಿಫಿಕ್ ಮಹಾಸಾಗರ. ಇದು ಯಾವ ಸಾಗರ? ಪೆಸಿಫಿಕ್
ಪೆಸಿಫಿಕ್. ಇದು ಯಾವ ಸಾಗರ? ಆರ್ಕಟಿಕ್. ಆರ್ಕಟಿಕ್. ಇದು ಯಾವ ಸಾಗರ? ಅಂಟಾರ್ಟಿಕ್. ಅಟ್ಲಾಂಟಿಕ್. ಸಾರಿ, ಅಟ್ಲಾಂಟಿಕ್. 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 ಸ್ನೇಕ್ ಅಂಡ್ ಕೊಲಂಬಿಯಾ ರಿವರ್ ಬಂದು ಪೆಸಿಫಿಕ್ ಓಷನ್ ಸೇರ್ತವೆ. ಇದ್ರ ವಿಶೇಷ ಏನ್ ಗೊತ್ತೇನು? ಇಲ್ಲಿ ನೋಡಿ, ಈ ನದಿ ದಡದ ಮೇಲೆ ಉತ್ತರ ಅಮೆರಿಕ ಖಂಡದ ಒಂದು ಉಪ್ಪು ನೀರಿನ ಸರೋವರ ಇದೆ. ಅದರ ಹೆಸರೇ ಸಾಲ್ಟ್ ಲೇಕ್ ಅಂತ ಕರೀತಾರೆ. ದ ಗ್ರೇಟ್ ಸಾಲ್ಟ್ ಲೇಕ್ ಅಂತ ಕರೀತಾರೆ. ಈ ನದಿ ದಡದ ಮೇಲೆ ಬರುತ್ತೆ. ದ ಗ್ರೇಟ್ ಸಾಲ್ಟ್ ಲೇಕ್ ಅಂತ ಬರುತ್ತೆ. ಹೌದಾ? ಇಲ್ಲಿ ಉತ್ತರ ಅಮೆರಿಕದಲ್ಲಿ ವಿಶೇಷವಾಗಿ ಒಂದು ನದಿ ಹರಿತಾ ಇದೆ. ನೆಲ್ಸನ್ ಅಂತ ಒಂದು ನದಿ ಹರಿದೋಗುತ್ತೆ. ನೆಲ್ಸನ್ ಎನ್ನುವ ನದಿ ಹಡ್ಸನ್ ಬೇ ಅಂತ ನಾರ್ತ್ ಅಮೆರಿಕದಲ್ಲಿ ಕಂಡು ಬರ್ತಕ್ಕಂಥ ಒಂದು ಅತಿ ದೊಡ್ಡ ಬೇ ಏನಾಗಿದೆ ಅಂತಂದ್ರೆ ಅದು ಕೊಲ್ಲಿ ಆಗಿದೆ. ಹಡ್ಸನ್ ಬೇ. ದಿಸ್ ಇಸ್ ಹಡ್ಸನ್ ಬೇ. ಹಡ್ಸನ್ ಬೇ. ನೆಲ್ಸನ್ ಎನ್ನುವಂತ ಒಂದು ನದಿ ಹೋಗಿ ಸೇರುವಂತ ಒಂದು ಬೇ ಆಗಿರುತ್ತೆ. ಹಡ್ಸನ್ ಎನ್ನುವಂತ ಒಂದು ನದಿ ಆಗಿದೆ ಪ್ರಿಯ ವಿದ್ಯಾರ್ಥಿಗಳೇ. ಓಕೆನಾ? ಈ ರೀತಿ ಒಂದು ಉತ್ತರ ಅಮೆರಿಕದಲ್ಲಿ ಬರ್ತಕ್ಕಂತ ಪ್ರಮುಖ ಏನಾಗಿದ್ದಾವೆ ಅಂತಂದ್ರೆ ನದಿಗಳಾಗಿದ್ದಾವೆ. ಹಡ್ಸನ್ ಬೇಗೆ ಹೋಗಿ ಸೇರುವಂತ ನದಿ ನೆಲ್ಸನ್ ನದಿ, ಆಮೇಲೆ ಸೆವೆಮ್ ಎನ್ನುವಂತ ನದಿ, ಅಲ್ಬೇನಿ ಎನ್ನುವಂತ ನದಿ ಇಲ್ಲಿ ಬಂದ್ ಸೇರ್ತವೆ. ಬಟ್ ನಾಟ್ ಇಂಪಾರ್ಟೆಂಟ್. ಹೌದಾ? ಇಲ್ಲಿ ಸಾಸ್ಕ್ ಎನ್ನುವಂತ ನದಿ ಇಲ್ಲಿ ಬರ್ತಾ ಇದೆಯಲ್ಲ, ಇದು ಸಾಸ್ಕ್ ಎನ್ನುವಂತ ನದಿ ಇಲ್ಲಿ ಬಂದ್ ಸೇರ್ತಾ ಇದೆ. ಬಟ್ ಇವೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಬಟ್ ಇಷ್ಟ ತಿಳಿದ ನದಿಗಳು ಬಹಳ ಇಂಪಾರ್ಟೆಂಟ್. ಒಂದು ಮಿಸಿಸಿಪ್ಪಿ, ಮಿಸ್ಸೌರಿ. ಇದು ಉತ್ತರ ಅಮೆರಿಕದ ಅತಿ ದೊಡ್ಡ ಜಲಾನಯನ ಪ್ರದೇಶದಿಂದ ನೈರಿ ಸುಳ್ಳುಗಾವಲು ಮೂಲಕ ಹರಿದು ಬಂದು ಕೊನೆಯದಾಗಿ ಗಲ್ಫ್ ಆಫ್ ಮೆಕ್ಸಿಕೋಗೆ ಹೋಗಿ ಸೇರುವಂತ ನದಿ ಪಕ್ಷಿಪಾದಾಕಾರದ ಮುಖಜ ಭೂಮಿಯನ್ನು ಸೃಷ್ಟಿ ಮಾಡುತ್ತೆ. ಇದು ಉತ್ತರ ಅಮೆರಿಕದ ಅತಿ ಉದ್ದವಾದ ನದಿ. ಅಷ್ಟೇ ಅಲ್ಲದೆ ಪ್ರಪಂಚದ 4ನೇ ಉದ್ದವಾದ ನದಿ. ನೆಕ್ಸ್ಟ್ ಕೊಲೆರಾಡೋ ಎನ್ನುವಂತ ನದಿ. ಇದು ಕೊಲೆರಾಡೋ ಪ್ರಸ್ಥಭೂಮಿಯಲ್ಲಿ ಹರಿಯುತ್ತೆ. ಅಲ್ಲಿ ಪ್ರಪಂಚದ ಅತ್ಯಂತ ಹಳೆಯ ರಾಷ್ಟ್ರೀಯ ಉದ್ಯಾನವನ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ಬರುತ್ತೆ. ಅದ್ರ ಒಳಗಡೆ ವರ್ಲ್ಡ್ ಫೇತ್ಫುಲ್ ಗೀಸರ್ಸ್ ಗಳು ಕಂಡು ಬರ್ತವೆ. ಅಷ್ಟೇ ಅಲ್ಲದೆ ಇದೇ ಕೊಲೆರಾಡೋ ನದಿಗೆ ಒಂದು ಗ್ರ್ಯಾಂಡ್ ಕೆನ್ನನ್ ಎನ್ನುವಂತ ಅತಿ ಮಹಾ ಉದ್ದವಾದ ಕಂದರನ್ನು ಸಹ ನಾವು ದೊಡ್ಡದನ್ನ ನೋಡಬಹುದು. ನಂತರ ಇದಕ್ಕೊಂದು ಡ್ಯಾಮ್ ಇದೆ, ಹೂವರ್, ಉತ್ತರ ಅಮೆರಿಕದ ಅತಿ ದೊಡ್ಡ ಡ್ಯಾಮು. ನಂತರ ರಿಯೋ ಗ್ರಾಂಡೆ, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ, ಮೆಕ್ಸಿಕೋದ ಗಡಿಯನ್ನು ಗುರುತಿಸಿಕೊಂಡು ಗಲ್ಫ್ ಆಫ್ ಮೆಕ್ಸಿಕೋಗೆ ಹೋಗಿ ಸೇರುವಂತ ನದಿ. ಸೆಂಟ್ ಲಾರೆನ್ಸ್ ಎನ್ನುವಂತ ನದಿ ಉತ್ತರ ಅಮೆರಿಕದ ಅತಿ ದೊಡ್ಡ ಜಲಪಾತವಾದ ನಯಾಗರ್ ಜಲಪಾತವನ್ನು ಸೃಷ್ಟಿಸುವ ನದಿ. ಇದು ಅಟ್ಲಾಂಟಿಕ್ ಸಾಗರದ ಯಾರಪ್ಪ ಅಂತ ಬಂದಾಗ ಈ ಗಲ್ಫ್ ಆಫ್ ಸೆಂಟ್ ಲಾರೆನ್ಸ್ ಹೋಗಿ ಸೇರುತ್ತೆ. ನಂತರ ಬಂದ್ಬಿಟ್ಟು ಸ್ನೇಕ್ ರಿವರ್. ಆ ನದಿ ದಡದ ಮೇಲೆ ಏನಿದೆ ಅಂತಂದ್ರೆ ಉತ್ತರ ಅಮೆರಿಕದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಸಾಲ್ಟ್, ದ ಗ್ರೇಟ್ ಸಾಲ್ಟ್ ಲೇಕ್ ಕಂಡು ಬರುತ್ತೆ. ಮೆಕೆಂಜಿ ಕೆನಡಾದ ಅತಿ ಉದ್ದವಾದ ನದಿ, ಆರ್ಕಟಿಕ್ ಸಾಗರಕ್ಕೆ ಹೋಗಿ ಸೇರ್ತಾ ಇದೆ. ಯೋಕಾನ್ ಎನ್ನುವಂತ ನದಿ ಇದು ಬೇರಿಂಗ್ ಜಲಸಂಧಿಗೆ ಹೋಗಿ ಸೇರುವಂತ ಒಂದು ನದಿ ಆಗಿದೆ, ಅಲಾಸ್ಕಾ ಪ್ರಾಂತ್ಯವನ್ನು ದಾಟಿಕೊಂಡು. ಹೀಗೆ ಉತ್ತರ ಅಮೆರಿಕ ಖಂಡದ ಪ್ರಮುಖ ನದಿಗಳು ಇವು ನಕಾಶೆ ಮೂಲಕ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ ನಾವು ದಕ್ಷಿಣ ಅಮೆರಿಕ ಖಂಡದಲ್ಲಿ ಬರ್ತಕ್ಕಂಥ ನದಿಗಳ ಬಗ್ಗೆ ಮಾತಾಡೋಣ. ದಕ್ಷಿಣ ಅಮೆರಿಕದಲ್ಲಿ ಅಮೆಜಾನ್ ನದಿ ಬಗ್ಗೆ ನೋಡೋಣ. ಹೌದಾ? ಆಮೇಲೆ ದಕ್ಷಿಣ ಅಮೆರಿಕದಲ್ಲಿ ಕಂಡು ಬರ್ತಕ್ಕಂಥ ಇದು ಏನು ಅತಿ ಎತ್ತರವಾದ ಜಲಪಾತ ಓರಿನೋಕೋ ನದಿಯ ಉಪನದಿಯಾದ ರಿಯೋ ಚುರಾನಿ ನಿರ್ಮಾಣ ಆಗಿದೆಯಲ್ಲ, ಆ ಒಂದು ನದಿಗಳ ಕುರಿತು ಮಾತಾಡೋಣ. ಹೌದಾ? ಹೀಗೆ ದಕ್ಷಿಣ ಅಮೆರಿಕದ ನದಿಗಳ ಕುರಿತು ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ನನ್ನ ನಕಾಶೆಯ ಮೂಲಕ ಹೇಳ್ಕೊಡ್ತೀನಿ. ಆಮೇಲೆ ಆಫ್ರಿಕಾ ರಿವರ್ ಸಿಸ್ಟಮ್, ಏಷ್ಯಾ ರಿವರ್ ಸಿಸ್ಟಮ್, ಆಸ್ಟ್ರೇಲಿಯನ್ ರಿವರ್ ಸಿಸ್ಟಮ್, ಯುರೋಪಿಯನ್ ರಿವರ್ ಸಿಸ್ಟಮ್, ಅಂಟಾರ್ಟಿಕನು ಬಿಡಲ್ಲ ದಕ್ಷಿಣದಲ್ಲಿ, ಅದನ್ನು ಸಹ ನೋಡೋಣ. ಹೀಗೆ ಒಂದು ವಾರದಲ್ಲಿ 7 ಖಂಡಗಳ ಬಗ್ಗೆ ನಿಮಗೆ ಹೀಗೆ ಸರಳವಾಗಿ ನಕಾಶೆಯ ಮೂಲಕ ನಾನು ಅರ್ಥ ಮಾಡಿಸ್ಕೊಡ್ತೀನಿ. ಓಕೆ ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ತರಗತಿಯನ್ನ ಮುಕ್ತಾಯಗೊಳಿಸೋಣ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ನಿಮಗೆ ಎಲ್ಲರಿಗೂ ಧಾರವಾಡ ಕ್ಲಾಸಿಕ್ ಎಜುಕೇಶನ್ ವತಿಯಿಂದ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ.